ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮೇಡಮ್. ಈ ಪ್ರಕರಣದ ನಂತರ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ರಾಜಕೀಯ ಮುಖಂಡರಿಗೆ ಏನು ಸಂದೇಶ ಆಗಿದೆ ಇದರಿಂದ? ಇಲ್ಲ, ರಾಜಕೀಯ ಮುಖಂಡರಿಗೆ ಸಂದೇಶ ಏನು ಅಂತ ಹೇಳಿದರೆ, ಕೆಲವ್ರ ತಲೆಯಲ್ಲಿ ಏನಿದೆ ಅಂತ ಹೇಳಿದರೆ, ಈ ವರ್ಗಕ್ಕೆ ಸಂಬಂಧಪಟ್ಟ ನಾಯಕ ನಾನು ಆಗ್ಬಿಟ್ಟಿದ್ದೀನಿ, ನಾನು ಏನೇ ತಪ್ಪು ಮಾಡಿದ್ರು ನಮ್ಮ ಜನಾಂಗದ ಬೆಂಬಲ ಇದೆ ಅನ್ನೋ ಒಂದು ಧೋರಣೆ ಈಗಾಗಲೇ ಬಂದು ಹೋಗ್ಬಿಟ್ಟಿದೆ. ಮುಂದೆ ಈ ಧೋರಣೆಯನ್ನು ಬಿಡಬೇಕು. ಜೊತೆಗೆ ಇಲ್ಲಿ ನಾವು ಮುಖ್ಯವಾಗಿ ನೋಡಬೇಕಾಗಿದ್ದು, ಯಾವುದೇ ಧರ್ಮದ ವ್ಯಕ್ತಿಯಾಗಿರಲಿ, ಜಾತಿಯ ವ್ಯಕ್ತಿಯಾಗಿರಲಿ, ಅವನು ಮುಖ್ಯ ಆಗೋದಿಲ್ಲ, ವ್ಯಕ್ತಿ ಮುಖ್ಯ ಆಗೋದಿಲ್ಲ. ಒಂದು ರಾಜ್ಯದ ನಾಯಕನಾಗಿ ಅವನ ನಡೆನುಡಿ ಏನು, ನಡವಳಿಕೆ ಏನು, ಮತ್ತು ಅವನ ತೀರ್ಮಾನಗಳೇನು, ಅವನು ಎಷ್ಟರ ಮಟ್ಟಿಗೆ ತನ್ನನ್ನು ತಾನು ಡೆಡಿಕೇಟ್ ಮಾಡಿಕೊಂಡು ಜನಪರವಾಗಿ ಕೆಲಸ ಮಾಡ್ತಾನೆ ಅನ್ನೋದು ಮುಖ್ಯ ಆಗ್ತದೆ. ಇದನ್ನು ಪ್ರತಿಯೊಬ್ಬ ರಾಜಕಾರಣಿನೂ ಮುಂದಿನ ನಾಯಕರುಗಳು ಅರ್ಥ ಮಾಡಿಕೊಂಡ್ರೆ ಇಂಥ ದೊಡ್ಡ ಅಪರಾಧಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನನಗನ್ನಿಸ್ತದೆ. ಆಗಬಾರ್ದು. ಎಲ್ಲ ನಾಯಕರುಗಳಿಗೂ ಕೂಡ ಇವರು ಕೂಡ 30-40 ವರ್ಷದ ಹೋರಾಟದಿಂದ ಅಧಿಕಾರ ಪಡೆದಂಥವ್ರು. ಈ ಸಂದರ್ಭದಲ್ಲಿ ಯಾಕೆ ಹಿಂಗಾಯ್ತು? ನೀವು ಹತ್ತದಿಂದ ಗಮನಿಸ್ತಾ ವಿರೋಧ ಪಕ್ಷದ ನಾಯಕರಾಗಿ ಯಾಕೆ ಹಿಂಗಾಯ್ತು? ಇದು ಏನಾಗುತ್ತೆ ಅಂತ ಹೇಳಿದರೆ, ಹೊಗಳು ಭಟ್ರು ಮತ್ತು ತನ್ನ ಹಿಂಬಾಲಕರ ಒಂದು ಇದಿರುತ್ತಲ್ಲ, ಅದೇ ನೀವೇ ಸರ್, ನಿಮ್ಮ ಬಿಟ್ಟರೆ ಇನ್ನೇರು ಇಲ್ಲ ಸರ್, ನೀವು ಸರಿಯಾಗಿ ಇದು ಮಾಡ್ತಿದ್ದೀರಿ ಸರ್, ಯಾರಿಗೂ ಕೇರ್ ಮಾಡಬೇಡಿ ಸರ್, ಹಿಂಗೆ ಹೇಳ್ಕೊಂಡು ಓಡಾಡ್ತಾರಲ್ಲ, ಇದನ್ನು ಮಾಡಿದ್ರೆ ಏನೂ ಆಗಲ್ಲ ಸರ್, ಮಾಡ್ರಿ ಅಂತ ಹೇಳ್ಬಿಟ್ಟು ಹೇಳೋಂಥ ಬೆಂಬಲಿಗರು ಇರ್ತಾರಲ್ಲ. ಹಿಂದೆ ನಿಮ್ಮ ಸರ್ಕಾರ ಇಲ್ಲ, ಇಷ್ಟೊಂದು ಆಗಿಲ್ಲ ಬಿಡಿ, ಯಾವತ್ತೂ ಆಗಿಲ್ಲ. ಯಾರೋ ಒಬ್ರು ಮಾತು ನಡೆದಿರ್ಬೋದು. ನಾವು ಯಾರೋ ಆ ಥರ ಮಿಸ್ಯೂಸ್ ಮಾಡಲೇ ಇಲ್ಲ ನಮ್ಮ ನಾಯಕರನ್ನ. ನೀವು ಕೇಳಿ, ಈ ಹಿಂದೆ ದೇವರಾಜ್ ಅರಸು ಇದರಲ್ಲೂ ನಾನು ಶಾಸಕಳಾಗಿ ಕೆಲಸ ಮಾಡಿದ್ದೀನಿ. ಗುಂಡೂರಾಯರ ಒಂದೇ ನೇತೃತ್ವದಲ್ಲೂ, ಹಾಗೆ ನಮ್ಮ ಬಂಗಾರಪ್ಪನವರು, ಮೊಯ್ಲಿಯವರು, ಹಾಗೆ ವೀರೇಂದ್ರ ಪಾಟೀಲು, ತದನಂತರ ಧರ್ಮಸಿಂಗಲ್ ಕಾಲ, ನಂತರ SM ಕೃಷ್ಣ ಕಾಲದಲ್ಲಿ ನಾವು ಮಂತ್ರಿಯಾಗಿದ್ದರೂ ಕೂಡ ಅವರನ್ನು ನಾವು ಯಾವ ಇದಕ್ಕೂ ನಾವು ದುರ್ಬಳಕೆ ಮಾಡ್ಕೊಂಡಿಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಕಾರ್ಯಕ್ರಮಕ್ಕೆ ಏನಾಗಬೇಕು, ಆಗಿದೆ ಅಗತ್ಯವಾಗಿ ಅನ್ನೋದನ್ನು ಅವ್ರ ಹತ್ರ ನಾವು ಚರ್ಚೆ ಮಾಡ್ತಿದ್ವಿ. ಇಲ್ಲ ಸರ್, ನಿಮ್ಮನ್ನು ಬಿಟ್ಟರೆ ಇಂಥ ಇವ್ರನ್ನ ನಾವು ಕಾಣಲೇ ಇಲ್ಲ ಸರ್, ನಿಮ್ಮಿಂದ ಅದು ಆಗಬೇಕು ಸರ್, ಇದು ಮಾಡಬೇಕು ಸರ್, ನನ್ನ ಕ್ಷೇತ್ರಕ್ಕೆ ನಾ ಹೇಳಿದ್ದಾಗಬೇಕು ಅಂತ ಹೇಳಿ ಆ ರೀತಿ ನಾವು ಯಾರು ದುರುಪಯೋಗ ಪಡಿಸ್ಕೊಂಡಿಲ್ಲ. ಆಮೇಲೆ ಯಾರೇ ನಾಯಕರಾದರೂ ಕೂಡ ದುರುಪಯೋಗ ಪಡಿಸ್ಕೊಂಡವ್ರು ಯಾರು ಅಂತೀರಿ? ಅವ್ರ ಜೊತೆ ಇರೋರೆಲ್ಲ ದುರುಪಯೋಗ ಪಡಿಸ್ಕೊಂಡ್ರೆ ಯಾಕೆ ಹೇಳಬೇಕು ಅದನ್ನು? ಈಗ ಅವ್ರು ಹಿಂದೆ ನಾವು ನಿಂತಿದ್ದೇವೆ ಅಂತ ಹೇಳ್ತಿದ್ದಾರೆ, ಅವರೆಲ್ಲ ಅವ್ರನ್ನ ದುರುಪಯೋಗ ಪಡಿಸ್ಕೊಂಡ್ರೆ ಅವಾಗಲೇ ಅವರು ಇಲ್ಲ ಸರ್, ಇದು ತಪ್ಪಾಗ್ತಾ ಇದೆ ಸರ್, ಜನ ಒಪ್ಪೋದಿಲ್ಲ ಸರ್, ವಿರೋಧ ಪಕ್ಷದವರು ಒಪ್ಪೋದಿಲ್ಲ ಸರ್ ಅಂತ ಹೇಳಿ ಅವರಿಗೆ ಒಂದು ರೀತಿ ಮನವರಿಕೆ ಮಾಡಿಕೊಟ್ಟಿದ್ರೆ ಅವರು ಸರಿದಾರಿಲಿ ಹೋಗ್ತಿದ್ರು. ಆಮೇಲೆ ಅವರ ಹೈಕಮಾಂಡ್ ಕೂಡ ಇಂಥ ಪ್ರಕರಣಗಳು, ಇಂಥ ಹಗರಣಗಳು ಬಂದಾಗ, ಗಣಿ ಹಗರಣ ಇರ್ಬೋದು, ಪ್ರೇರಣೆ ಟ್ರಸ್ಟಿನ ಹಗರಣ ಇರ್ಬೋದು, ಈಗ ಮೊನ್ನೆ ಇದಾಯ್ತಲ್ಲ ನಮ್ಮ ಏನು ಬ್ಲೂ ಫಿಲಮ್ ಹಗರಣ ಇರ್ಬೋದು, ಮತ್ತೆ ಬೇರೆ ಬೇರೆ ಹಗರಣಗಳು ಏನು ಬಂದಿವೆ, ಡಿನೋಟಿಫಿಕೇಷನ್ ಹಗರಣ, ಇವರು ಹೈಕಮಾಂಡ್ ಬಂದ್ರಲ್ಲ, ಅವರಿಗೆ ಒಂದು ವಾರ್ನಿಂಗ್ ಕೊಟ್ರಾ, ಇಂಥದ್ದು ನೀನು ಟಾಲರೇಟ್ ಮಾಡೋದಿಲ್ಲ, ಇಂಥ ಒಂದು ಪ್ರಕರಣಗಳು ನಮಗೆ ಬರಬಾರ್ದು, ನಾವು ಪಕ್ಷ ಟಾಲರೇಟ್ ಮಾಡೋದಿಲ್ಲ ಅಂತ ಹೇಳಿದಿಲ್ಲ, ಎಲ್ಲವೂ ಸರಿಯಾಗಿದೆ ಎಲ್ಲ ಅಂತ ಹೇಳೋಗೋದು. ಇವರೆಲ್ಲ ನಾವು ಒಗ್ಗಟ್ಟಾಗಿದ್ದೀವಿ, ಒಂದಾಗಿದ್ದೀವಿ ಅನ್ನೋದು, ಮತ್ತು ರೆಸಾರ್ಟ್ ರಾಜಕಾರಣಕ್ಕೆ ಹೋಗೋದು. ಮುಖ್ಯಮಂತ್ರಿಗಳೇ ರೆಸಾರ್ಟ್ ರಾಜಕಾರಣದ ಕಹಿ ಉಂಡು ಸಂಕಟಪಟ್ಟಂಥ ವ್ಯಕ್ತಿ ಈ ಕೊನೆಗಾಲದಲ್ಲಿ ಬಡ್ಜೆಟ್ ಮಂಡನೆ ಆಗಬೇಕು, ಮುಖ್ಯಮಂತ್ರಿ ಸದಾನಂದ ಗೌಡರು ಬಡ್ಜೆಟ್ ಮಂಡನೆ ಮಾಡ್ತಾರೋ, ಯಡಿಯೂರಪ್ಪ ಮಂಡನೆ ಮಾಡ್ತಾರೋ ಅನ್ನೋ ಒಂದು ಇದನ್ನ ಇಟ್ಕೊಂಡು ಕೂತ್ಕೊಂಡ್ರು. ಜೊತೆಗೆ ಎಲ್ಲರನ್ನೂ ಕರ್ಕೊಂಡೋಗಿ ರೆಸಾರ್ಟಲ್ಲಿ ಹೋದ್ರಲ್ಲ, ಏನರ್ಥ ಹೇಳಿ ನೋಡೋಣ. ಇದೆಲ್ಲವನ್ನು ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಈಗ ಸೊ ಮುಂದಕ್ಕೆ ನೀವು ಅಧಿಕಾರಕ್ಕೆ ಬಂದ್ರೆ ಇದನ್ನೇನು ಮಾಡಲ್ಲ ಅಂತೀರಿ? ಖಂಡಿತ ಮಾಡಲ್ಲ, ಮಾಡಲೇಬಾರ್ದು. ಮಾಡಿದ್ರೆ ನಾವು ಯಾರು ಟಾಲರೇಟ್ ಮಾಡೋದಿಲ್ಲ ಅಂತ ಇದಕ್ಕೆ ನಾವು ರೆಸಾರ್ಟ್ ಹೋಗಲ್ಲ ನೀವು? ಇಲ್ಲ ಅಂತದಕ್ಕೆ ಹಾಕ್ತಿವಿ. ನಾವು ಕೂಡ ನಿಮ್ ಜೊತೆ ಇರೋದಿಲ್ಲ ಅನ್ನೋ ಮಾತನ್ನ ಹೇಳ್ತೇವೆ, ನಾವು ಮೇಲೆ ಹೈಕಮಾಂಡ್ಗೆ ಹೇಳ್ತೀವಿ. ಸರ್, ಈಗ 4 ವರ್ಷದ ಹಿಂದೆ ರಾಜ್ಯದ ಜನ ಒಂದು ಬದಲಾವಣೆ ಬೇಕು ಅಂತೇಳಿ BJPನ ಅಧಿಕಾರಕ್ಕೆ ತಂದರು. ಸತತ ಹೋರಾಟದ ಫಲವಾಗಿ ಯಡಿಯೂರಪ್ಪನವರು ಕೂಡ ಮುಖ್ಯಮಂತ್ರಿ ಆದರು. ಅವರು ಅಧಿಕಾರಕ್ಕೆ ಬಂದ ನಂತರ ಏನು ಮಾಡಬೇಕಾಗಿತ್ತು? ಮತದಾರರನ್ನು ಮತ್ತು ಜನರನ್ನು ಓಲೈಸೋ ಕೆಲಸ ಮಾಡಬೇಕಾಗಿತ್ತು. ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವೇನು ಭರವಸೆಗಳು ಕೊಟ್ಟಿದ್ದೀವಿ ಅದನ್ನು ಯಾವ ರೀತಿ ಈಡೇರಿಸಬೇಕು, ರಾಜ್ಯವನ್ನು ಅಭಿವೃದ್ಧಿ ಪದ್ಧತಿ ಯಾವ ರೀತಿ ತಗೊಂಡೋಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಆದರೆ ಅವರು ಯಾರನ್ನು ಓಲೈಕೆ ಮಾಡಿದ್ರು? ನನಗೆ ಜಾತಿ ಬೆಂಬಲ ಇದೆ ಅಂಥೇಳಿ ಹೊರಟರು. ಮತ್ತೊಂದು ಮಠಾಧೀಶರು ಓಲೈಕೆಗೆ ಅವರು ಮುಂದಾದರು. ಜಾತಿ ಮತ್ತು ಮಠಾಧೀಶ ಇರುವಾಗ ನಾನು ಯಾರ ಮಾತನ್ನು ಕೇಳಬೇಕಾಗಿಲ್ಲ, ಅವರಿಬ್ಬರು ಸಪೋರ್ಟ್ ನನಗಿದ್ರೆ ಸಾಕು ಒಂದು ಭಾವನೆ ಯಡಿಯೂರಪ್ಪನವ್ರ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು. ಹೀಗಾಗಿ ಅವರಿಗೆ ಬೇರೆ ಏನೂ ಕಾಣಲಿಲ್ಲ. ಅವ್ರಿಗೆ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಯಿತು, ಚುನಾವಣಾ ಪ್ರಣಾಳಿಕೆ ಅನ್ನೋದು ಎಲ್ಲರೂ ಮರೆತೇ ಹೋದರು.
ಪ್ರತಿದಿನ ಒಂದಲ್ಲ ಒಂದು ಹಗರಣ, ಒಂದಲ್ಲ ಒಂದು ಪ್ರಕರಣ ಈ ರೀತಿ ಹೊರಗಡೆ ಬರ್ತಾನೇ ಇತ್ತು. ಹೀಗಾಗಿ ಏನಾಯಿತು, ಈ ರಾಜ್ಯದ ಒಂದು ಆಡಳಿತ ವ್ಯವಸ್ಥೆನೇ ದಿಕ್ಕು ತಪ್ಪುವ ಅಂತ ಕೊಟ್ಟಾಯಿತು. ಮುಖ್ಯಮಂತ್ರಿಗಳಾಗಿ ಆಡಳಿತದ ಮೇಲೂ ಕೂಡ ಯಡಿಯೂರಪ್ಪನವ್ರಿಗೆ ಹಿಡಿತ ಸಾಧನೆ ಮಾಡೋಕ್ಕೆ ಆಗಲಿಲ್ಲ, ಅದಕ್ಕೆ ಅವಕಾಶವೂ ಸಿಗಲಿಲ್ಲ. ಈ ಎಲ್ಲ ಸ್ವಯಂಕೃತ ಅಪರಾಧಗಳಿಂದಾಗಿ ಈಗ CBI ಬಾಗಿಲವರೆಗೂ ಬಂದು ಯಡಿಯೂರಪ್ಪನವರು ನಿಂತ್ಕೊಂಡಿದ್ದಾರೆ. ಎಲ್ಲರಿಗಿಂತ ಹೆಚ್ಚಾಗಿ ಭ್ರಷ್ಟಾಚಾರದ ಹಣ ಕೂಡ ಅವರನ್ನೇ ಕೆಲಸ ಮಾಡ್ದಂಗೆ ಬಂತು. ಕೆಲಸ ಮಾಡದಿದ್ರು ನಡೆಯುತ್ತೆ, ನಮಗೆ ಆಪರೇಷನ್ ಕಮಲ ಮಾಡೋಣ, ಬೆಂಬಲಕ್ಕೆ ಒಂದಷ್ಟು ಶಾಸಕರನ್ನ ತಗೊಳ್ಳೋಣ, ನಾವು ಯಾರಿಗೂ ಏನು ಹೆದರಬೇಕಾಗಿಲ್ಲ ಅಥವಾ ಯಾರಿಗೂ ನಾವು ತಲೆಬಾಗಬೇಕಾಗಿಲ್ಲ, ನೀವು ನಡೆದಿದ್ದೇ ದಾರಿ ಅಂತ ಹೇಳ್ತಾರಲ್ಲ, ಹಂಗೆ ನಡೀರಿ ಅಂತ ಹೇಳಿಕೊಟ್ಟು ಈ ಥರ ಪ್ರಸಂಗ ಬರ್ಲಿಕ್ಕೆ ಆಯ್ತು ಅಷ್ಟೇ. ಬೇರೆ ಪಕ್ಷಗಳು ತಾವು ಹೇಳಿದ್ರು ಅವರು ಆಪರೇಷನ್ ಮಾಡಿದ್ರೆ ಏನಾದರೂ ಮಾಡಲಿ, ಬೇರೆ ಪಕ್ಷದವರು ಅವ್ರ ನಿಷ್ಠೆ ಎಷ್ಟೊಂದು ತೋರಿಸುತ್ತೆ ಅಲ್ವ ಅದರಿಂದ. ಈಗ ಈಗ ಹೇಳಿದ್ರಲ್ಲ, ಈಗ ಆಪರೇಷನ್ ವಿಚಾರ ಪ್ರಶ್ನೆ ಮಾಡಿದ್ರು, ಅವ್ರವ್ರ ಪಕ್ಷಕ್ಕೆ ಅವ್ರವ್ರ ನಿಷ್ಠೆ 100% ಇದ್ರೆ ಉಳಿದವ್ರು ಏನು ಮಾಡೋಕ್ಕೆ ಸಾಧ್ಯ? ಹಾಗಾದ್ರೆ ಬೇರೆಯವ್ರ ನಿಷ್ಠೆನೂ ಕೂಡ ಅಲ್ಲಿ ಪ್ರಶ್ನೆ ಮಾಡ್ಬೇಕು ತಾನೆ. ಅದು ಸರಿ ಇದ್ರು ನಾನೇನು ಹೇಳಿದೆ ಅಂತ ಹೇಳಿದ್ರೆ, ಆ ಭ್ರಷ್ಟಾಚಾರ ಹಣ ಇಲ್ದಿದ್ರೆ ಇವರೆಲ್ಲ ಆಪರೇಷನ್ ಕಮಲಕ್ಕೆ ಹೋಗ್ತಾ ಇದ್ರು, ಬೇರೆಯವ್ರಿಗೆ ತಲೆ ಸವರ್ತಾ ಇದ್ರು. ಹಾಗೆ ನಾ ಹೇಳಿದ್ದು. ರೈಟ್. ನಿಮ್ಮ ಲಾಸ್ಟ್ ವರ್ಡ್ ಏನು ಹೇಳ್ತೀರಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ? ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನನ್ನ ಕೊನೆ ಮಾತು ಅಂತ ಹೇಳಿದರೆ, ರಾಜಕಾರಣದಲ್ಲಿ ನಾವು ಪ್ರಭಾಕರ್ ಅವರು ಹೇಳಿದ ಹಾಗೆ ಜನತೆಗೆ ನಾವು ತಲೆಬಾಗಿ ಅಧಿಕಾರಕ್ಕೆ ಬಂದಿರ್ತೇವೆ, ಜನತೆಗೆ ನಾವು ಮಾತು ಕೊಟ್ಟಿರ್ತೇವೆ, ಜನತೆಯ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ನಾವು ಹೆಚ್ಚು ಕೆಲಸ ಮಾಡಬೇಕೇ ವಿನಃ ಅಧಿಕಾರ ನನಗೆ ಅವಕಾಶ ಸಿಕ್ಕಿದೆ ಅಥವಾ ಮುಂದೆ ಅವಕಾಶ ಬರುತ್ತೋ ಇಲ್ವೋ ಅನ್ನೋ ಒಂದು ಇದನ್ನ ಇಟ್ಕೊಂಡು, ಆ ಥರ ಒಂದು ಆತಂಕನ ಇಟ್ಕೊಂಡು ಇವಾಗ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ನಾವು ಮಾಡ್ಕೊಂಡು ಬಿಡೋಣ. ಈ ಮಾಡ್ಕೊಂಡಿರೋಂಥ ಒಂದು ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಇದರಿಂದ ನಾವು ಇನ್ನೊಂದಷ್ಟು ಏನೋ ಗೈನ್ ಮಾಡ್ಬೋದು. ಅದೆಲ್ಲ ತಪ್ಪು ಅಂತಿರ್ತಾವ, ಅದರಿಂದ ಸಾಧ್ಯ ಇಲ್ಲ. ಜನರ ಕೆಲಸ ಮಾಡಿ ನೀವು ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ಜನ ನಿಮಗೆ ಮನ್ನಣೆ ಕೊಡ್ತಾರೆ. ಖಂಡಿತ ಜನ ಕೂಡ ಇದರಲ್ಲಿ ಸ್ವಲ್ಪ ಅವರು ಕೂಡ ಅಲರ್ಟ್ ಆಗಬೇಕು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಪ್ರಭಾಕರ್, ನಮ್ಮ ಜೊತೆ ಇಷ್ಟು ಚರ್ಚೆಯಲ್ಲಿ ಭಾಗವಹಿಸಿ. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ವಿಶೇಷ ಕಾರ್ಯಕ್ರಮ. ಮತ್ತೆ ಭೇಟಿಯಾಗೋಣ. ಸುವರ್ಣ ನ್ಯೂಸ್ ಪ್ರಸಾರವಾಗುತ್ತೆ. ಈಗೊಂದು ಸಾಂಗ್ ಇದೆ, ಆ ಸಾಂಗ್ ನೋಡ್ತಾ ಮತ್ತೆ ಭೇಟಿಯಾಗೋಣ. ಬಿಟ್ಯಾಕೋದೆ ನನ್ನ ಬಿಟ್ಯಾಕೋದೆ, ಹೋಗೋದೋದೆ ನೋವು ಕೊಟ್ಯಾಕೋದೆ, ಬಿಟ್ಯಾಕೋದೆ ನನ್ನ ಬಿಟ್ಯಾಕೋದೆ, ಹೋಗೋದೋದೆ ನೋವು ಕೊಟ್ಯಾಕೋದೆ. ಕೇಸಿನಲ್ಲೇ ಕಾಣುವೆ ನನ್ನ ಕಣಿ, ಕೇಸಿನಲ್ಲೇ ಸಾಯುವೆ ಇನ್ನ. ಬಿಟ್ಯಾಕೋದೆ ನನ್ನ ಬಿಟ್ಯಾಕೋದೆ, ಹೋಗೋದೋದೆ ನೋವು ಕೊಟ್ಯಾಕೋದೆ, ನೋವು ಕೊಟ್ಯಾಕೋದೆ. ಗಣಿವರದಿ ಮುಳುವಾಯ್ತು ನನ್ನ ಕುರ್ಚಿಗೆ, ಕಣ್ಣಿದ್ದು ಕುರುಡಾಯ್ತು ನನ್ನ ಬುದ್ಧಿಗೆ, ಕಳ್ಕೊಂಡೆ ಹುದ್ದೇನ ನಾನು ಪಡೆಯೋಕೆ, ನೀನ್ ಮಾತ್ರ ನನ್ನಿಂದ ದೂರ ಆಗುವುದೇ. ವಿಧಿಯಾಟ ಹೀಗೆ ಮನಸ್ಯಾಕೋ ಭಾರ, ನನಗ್ಯಾಕೋ ಹೀಗೆ ಕಾಡಿ